ಸರ್ ಈಗ ಡಿಸೆಂಬರ್ 15ಕ್ಕೆ ಸರ್ ಮಂಡ್ಯದಲ್ಲಿ ಜೆಡಿಎಸ್ ಅವರು ಸಮಾವೇಶ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ಗೆ ಕೌಂಟರ್ ಏನಾರ ಮಾಡ್ತಾರೆ ಕುಮಾರಸ್ವಾಮಿ ಅವರ ಬರ್ತಿದ್ದಾರೆ. ಈಗ 1.5 ವರ್ಷದಿಂದ ಕೌಂಟರ್ ಮಾಡಿ ಸಾಕಾಗಿದೆ ನೋಡ್ರಿ. ಡೆಮಾಕ್ರಸಿನಲ್ಲಿ ಜನರ ಅಂತಿಮ ತೀರ್ಪು ಅಂತೇಳಿ ಅವತ್ತೇ ಸ್ವತಂತ್ರ ಬಂದಾಗಲೇ ಮಹಾತ್ಮ ಗಾಂಧಿಯವರು, ನೆಹರು, ಮೋದಿ, ಇವರು ನಮ್ಮ ಅಂಬೇಡ್ಕರ್ ಅವರು ತೀರ್ಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಂಥ ಅವರಿಗೆ ಬಿ ಜೆ ಪಿನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡರ್ ಅಲ್ಲಿ ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ರೀ. ಈಗ 136 ಜನ ಗೆದ್ದು ಸರ್ಕಾರ ರಚನೆ ಆಗಿ ಇಷ್ಟೊಂದು ಒಳ್ಳೆ ಗ್ಯಾರಂಟಿ, ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಡೇ ಒನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ರಿ. ಬರೀ ಸಿದ್ದರಾಮಯ್ಯನ ಬೈಯೋದು, ಡಿ ಕೆ ಬೈಯೋದು, ಮಂತ್ರಿಗಳು ಬೈಯೋದು, ಮೊದಲು ಗ್ಯಾರಂಟಿ ಬೇಡ ಅನ್ನೋದು, ಗ್ಯಾರಂಟಿ ಸರಿ ಇಲ್ಲ ಅನ್ನೋದು, ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು. ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿನಲ್ಲಿ ತಪ್ಪಲ್ವೇನ್ರಿ? ತಪ್ಪಲ್ವಾ? ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದರು ಈ ಸರ್ಕಾರ ಕಿತ್ತೊಗಿತೀನಿ ಅನ್ನೋದು, ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಅನ್ನೋದು. ಈಗ ಅದು ಬಹುಶಃ ನಾವು 5,000 ಗೆಲ್ತಿದ್ವೇನೋ, ಅವರು ಬೈದು ಹೇಳಿ ಈಗ 25ಕ್ಕೆ ಹೋಯ್ತು, ಅದು 13, 12ಕ್ಕೆ ಹೋಯ್ತು. ಇವತ್ತು ಮಂಡ್ಯ ನಾಯಕರು ಪುಟ್ಟರಾಜು ಅವರು ಮತ್ತೆ ಅನ್ನದಾನಿ ಅವರು ಹೇಳ್ತಾರೆ ಸರ್, ಸರ್ಕಾರ ಶೀಘ್ರದಲ್ಲಿ ಬೀಳುತ್ತೆ. ಏನು ಕಡಲೆಪುರಿನ ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬಂದಂಗೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ ರೀ. ಅವ್ರನ್ನೆಲ್ಲಾನು ಅವ್ರ ಮಾತಿಗೆಲ್ಲ ನೀವು ಉತ್ತರ ಕೇಳೋದಲ್ಲಿ ಸ್ವಲ್ಪ ನಿಮಗೆಲ್ಲ ಒಂದು ಡೆಮಾಕ್ರಸಿನಲ್ಲಿ ಒಂದು ಇದಿದೆ, ಮಾಧ್ಯಮ ಇದೆ. ಈ ಪುಟ್ಟರಾಜು ಅಂದಾನಿನು ಹಿಂಗೆ ಮಾತಾಡ್ತಾರೆ ಅಂದರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ ಆಗತ್ತಂತ ಕೇಳಿ ನೋಡೋಣ. ಕಚ್ಚಾಟ ಶುರು ಕೇಳಿ ರೀ. ಯಾರ ಹತ್ರ ಕಿತ್ತಾಡಿದ್ರಿ? ನಮ್ಮಲ್ಲಿ ಕಾಂಗ್ರೆಸ್ನ ಕಲ್ತ್ಕೋಬೇಕು ಒಗ್ಗಟ್ಟನ್ನ. ಜಿ ಟಿ ದೇವೇಗೌಡರು ಸರ್ ಮಾಡ್ಕೊಳಕ್ ಹೇಳ್ರಿ. ಜಿ ಟಿ ದೇವೇಗೌಡರು ಸರ್ ಮಾಡ್ಕೊಳಕ್ ಹೇಳಿ. ಅಲ್ಲಿ ಯತ್ನಾಳು ಇಷ್ಟೆಲ್ಲ ಮಾತಾಡ್ತಾನಲ್ರಿ, ಕ್ರಮ ತಗೊಳಕ್ ಹೇಳ್ರಿ. ಯಾರು ಹೇಳಿದ್ರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೆನ್ನೆ ವೇದಿಕೆಯಲ್ಲಿ ಏನು ಹೇಳಿದ್ರು? ಮುಖ್ಯಮಂತ್ರಿನ ಇವ್ರನ್ನು ಮಾಡೋದು, ಅವ್ರನ್ನು ಮಾಡೋದು, ಬದಲಾವಣೆ ಮಾಡೋದು ಅದು ACC ಅವ್ರು ಮಾಡ್ತಾರೆ, ನಮ್ಮ ಹೈಕಮಾಂಡ್ ಮಾಡ್ತಾರೆ. ಇವಾಗ ಜನತಾದಳಕ್ಕೆ ಏನಾರ ನಾವು ಅಥವಾ BJP ಅವ್ರಿಗೆ ಏನಾರು ನಾವೇನಾರ ಇದನ್ನ ತೀರ್ಮಾನ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವಿ. ಏನು ಅದು ಬಿಟ್ಟಾಕಿ ಅದು ನಮ್ಮ ಪರ್ಸನಲ್ ವಿಚಾರ, ಪಾರ್ಟಿ ವಿಚಾರ, ಪಾರ್ಟಿ ತೀರ್ಮಾನ ತಗೊಳುತ್ತೆ. ನಾವು ಈಗ ಎಲ್ಲರೂ ಒಂದೇ. ಸಿದ್ದರಾಮಯ್ಯನವರು, DK 34 ಜನ ಮಂತ್ರಿನೂ ಒಂದೇ, 138 ಜನ MLAನೂ ಒಂದೇ. ನಮ್ಮಲ್ಲಿ ನೋ ಡಿಫರೆನ್ಸ್. ನಾವು ಜನ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರೋದು ಈ ರಾಜ್ಯದಲ್ಲಿ ಜನರ ಪರವಾದಂಥ ಕೆಲಸ ಮಾಡಬೇಕು. ಇವತ್ತು ಕಳೆದ 5 ವರ್ಷ ಅವ್ರದ್ದು ಏನಾದ್ರು ಇದ್ದರೆ ಹೇಳ್ಬೇಕು, ಮುಂದೆ ನಾವು ಇಂಥದ್ದು ಮಾಡ್ತೀನಿ ಅಂತ ಹೇಳ್ಬೇಕು. ಎರಡೂ ಇಲ್ಲ. ಅವ್ರು ಏನಂತಂದ್ರೆ ಈಗ ಈ ಇರೋ ಸರ್ಕಾರದ ಬಗ್ಗೆ ಏನಾರ ಸಣ್ಣ ಪುಟ್ಟದ್ದು ಮಾತಾಡಬೇಕು. ನಾವು ಅದನ್ನು ಹೇಳ್ತಿದ್ವಾ? ಅವ್ರ ಡಿಫೆಕ್ಟ್ ಹೇಳ್ತಿದ್ದು ನಾವು, ಅವ್ರ ಪರ್ಸನಲ್ ಆಗಿ ಹೋಗ್ತಿರಲಿಲ್ಲ. ಅವ್ರ ಡಿಫೆಕ್ಟ್ ಹೇಳ್ತಿದ್ದು. ನಮ್ಮ ಡಿಫೆಕ್ಟ್ ಹೇಳಿ ಸುಮ್ಮನೆ ಮಾತಾಡ್ತಾರೆ.